ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಹ್ಯಾನದರ್ ಲಾಗ್. ಇವತ್ತಿನ ಟಾಪಿಕ್ ಏನಂದರೆ ಜೇನು ಕೃಷಿ. ಜೇನು ಕೃಷಿಯಲ್ಲಿ ಎಷ್ಟು ಲಾಭದಾಯಕ ಅಂದರೆ ಅದರಲ್ಲಿ ತುಂಬ ನಮಗೆ ಇಂಟ್ರೆಸ್ಟ್ ಇರಬೇಕು, ಅಷ್ಟೇ ಆಸಕ್ತಿ ಇದ್ದರೆ ಮಾತ್ರ ಈ ಜೇನು ಕೃಷಿಯಲ್ಲಿ ನಮಗೆ ಮುಂದುವರಲಿಕ್ಕೆ ಆಗೋದು. ಯಾಕಂದರೆ ಅದರದಾದಂಥ ಕೆಲವು ನಿಯಮಗಳಿದೆ, ಅದನ್ನು ಯಾವ ರೀತಿ ನಾವು ಪಾಲನೆ ಮಾಡಬೇಕಂತ ಪ್ರತಿಯೊಂದು ವಿಷಯಗಳನ್ನು ನಾವು ತಿಳಿಬೇಕಾಗುತ್ತೆ. ಯಾಕಂದರೆ ನಾವು ಖಾಲಿ ಜೇನನ್ನು ಇಟ್ಟು ಪೆಟ್ಟಿಗೆ ಇಟ್ಟು ಅದನ್ನು ಹಾಗೆ ಸಾಕಣೆ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಆದಂತಹ ನಿಯಮಗಳಿವೆ, ಅದಕ್ಕೆ ಆದಂತಹ ಕೆಲವು ಪದ್ಧತಿಗಳು, ಯಾವ ರೀತಿಯಲ್ಲಿ ನಾವು ಜೇನನ್ನು ಕೃಷಿ ಮಾಡ್ಬೋದು. ಜೇನು ಕೃಷಿಯಲ್ಲಿ ತುಂಬ ನಮಗೆ ಲಾಭದಾಯಕ. ಅದರಲ್ಲಿ ತುಂಬ ಒಂದು ಮೈನಾಗಿ ವಿಶೇಷ ಏನಂದರೆ ನಮ್ಮ ಸುತ್ತಮುತ್ತ ಕೃಷಿ ಅಂದರೆ ಏನೋ ಒಂದು ಅಡಿಕೆ ಇರ್ಬೋದು, ಏನೋ ತೆಂಗಿರ್ಬೋದು, ಏನೋ ನಾವು ತರಕಾರಿ ಏನೋ ಇದ್ದರೆ ಸೊ ಅದರಲ್ಲಿ ಫಲಗಳು ತುಂಬಾ ನಮಗೆ ಬರುತ್ತೆ. ಏಕೆಂದರೆ ಜೇನುಗಳು ಅದರ ಪರಾಗಸ್ಪರ್ಶ ಮಾಡುವಾಗ ಸೊ ಅದರಲ್ಲಿ ಆಗುವಂತಹ ಕೆಲವು ಈ ಜೇನುನೊಣಗಳು ಹೋಗಿ ಅಲ್ಲಿ ಪರಾಗಸ್ಪರ್ಶ ಮಾಡುವಾಗ ನಮಗೆ ಬೇಗ ತುಂಬ ಇಳುವರಿ ನಮಗೆ ಜಾಸ್ತಿ ಕೊಡುತ್ತೆ ನಮ್ಮ ತೋಟಗಾರಿಕೆಯಲ್ಲಿ ತುಂಬ. ಸೊ ಅದೊಂದಾದರೆ ಮೈನಾಗಿ ನಾವು ಜೇನು ಕೃಷಿ ಮಾಡಬೇಕಾದ್ರೆ ನಮಗೆ ತುಂಬಾ ಆಸಕ್ತಿ ಇರಬೇಕು. ನಾವು ಮನೇಲಿ ಇಟ್ಟರೆ ಆಗಲ್ಲ. ಸೊ ಅದರ ರೀತಿ ನಾವು ಅದನ್ನು ಕೇರ್ ಮಾಡಬೇಕು. ಪ್ರತಿ ವೀಕಲ್ಲಿ ಅದನ್ನು ಯಾವ ರೀತಿ ಅದನ್ನು ಕಾಪಾಡಬೇಕು, ಅದರಲ್ಲಿ ಜೇನು ನೊಣಗಳಿರುತ್ತೋ ಅಲ್ಲ ಬೇರೆ ಪಕ್ಷಿಗಳಿರಲಿ ನೊಣಗಳಿರಲಿ, ಅದರಿಂದ ನಾವು ಅದನ್ನು ಹೇಗೆ ರಕ್ಷಣೆ ಮಾಡಬೇಕು. ಸೊ ಅದೇ ರೀತಿ ಅದನ್ನು ವಾರಕ್ಕೊಮ್ಮೆ ಅದನ್ನು ನೋಡೋದು. ಸೊ ಅದರಲ್ಲಿ ರಾಣಿ ಮೊಟ್ಟೆ ಇರುತ್ತೋ ಅದು ಇದು ತುಂಬಾ ನಮಗೆ ಇದರಲ್ಲಿ ತರಬೇತಿಗಳು ಇರುತ್ತೆ. ಸೊ ನಮಗೆ ಇದು ನಾವು ನಮ್ಮ ಮನೆಯಲ್ಲೇ ಸಾಕುವಂತಹ ಜೇನು ಪೆಟ್ಟಿಗೆದು. ಇದರಲ್ಲಿ ಇದು ಅಂದರೆ ಪ್ಯೂರಾಗಿರುತ್ತೆ ಜೇನುತುಪ್ಪ. ನಾವು ಪರ್ಚೇಸ್ ಮಾಡ್ತೇವೆ ಅಂಗಡಿಯಲ್ಲಿ. ಸೊ ನೀವು ಕೆಲವು ಅದರಲ್ಲಿ ಕೆಮಿಕಲ್ ಆ್ಯಡ್ ಆಗಿರುತ್ತೆ, ಅದರಲ್ಲಿ ಪ್ಯೂರ್ ಆಗಿರೋದಿಲ್ಲ. ಸೊ ಇದು ಮಾತ್ರ ನಾವು ಮನೆಯಲ್ಲಿ ಜೇನು ಪೆಟ್ಟಿಗೆ ಸಾಕಣೆ ಮಾಡಿ ಸೊ ಇದು ಪ್ಯೂರ್ ಆಗಿರುತ್ತೆ. ಅಂದರೆ ನಮ್ಮ ಸುತ್ತಮುತ್ತಲಿನ ಹೂವು ಇರಲಿ, ಯಾವುದೇ ನಮ್ಮ ತೋಟ ಅದರಲ್ಲಿ ಬಂದಂಥ ಪರಾಗಸ್ಪರ್ಶ ಅದರಲ್ಲಿದ್ದಂಥ ಸಿಹಿಯನ್ನು ತಂದು ಇದು ಜೇನು ಉತ್ಪತ್ತಿ ಮಾಡುತ್ತೆ. ತುಂಬಾ ಪ್ಯೂರ್ ಆಗಿರುತ್ತೆ. ಇದು ಆಯುರ್ವೇದಿಕ್ ಕಂಟೆಂಟ್ ಕೂಡ ಇದರಲ್ಲಿ ತುಂಬಾ ಇರುತ್ತೆ. ಆದರೆ ಕೂಡ ನಾವು ಇದನ್ನು ಸಾಕಣೆ ಮಾಡಲಿಕ್ಕೆ ನಮಗೆ ತುಂಬಾ ಇಂಟ್ರೆಸ್ಟ್ ಬರಬೇಕು. ಯಾಕಂದರೆ ಖಾಲಿ ಪೆಟ್ಟಿಗೆ ಇಟ್ಟು ಅದನ್ನು ನೋಡ್ದಲ್ಲ. ಈಗ ನೀವು ನೋಡ್ತಿರ್ಬೋದು, ನಾನೀಗ ಜೇನು ತುಪ್ಪವನ್ನು ತೆಗೆಯುವಂಥ ಇದು ಟೈಮ್. ಈಗ ನಾನೊಂದು ಇಟ್ಟೀಗ 2 ತಿಂಗಳಾಯಿತು. ಅದನ್ನು ಸ್ಟಾರ್ಟಿಂಗಲ್ಲಿ ಈಗ ಇಟ್ಟದಷ್ಟು ಈಗ ನಾನು ಒಂದೂವರೆ ತಿಂಗಳಾದ ನಂತರ ನಾನೀಗ ಇದರದು ಜೇನುತುಪ್ಪವನ್ನು ನಾನೀಗ ತೆಗಿತಿದ್ದೇನೆ ಈಗ. ಸೊ ತೆಗೆಯುವ ನೋಡ್ಬೋದು. ಯಾಕೆ ನಾನೀಗ ತಲೆಗೆ ಒಂದು ಕ್ಯಾಪ್ ಆಗಿದೆ. ಯಾಕಂದರೆ ಜೇನು ನೊಣಗಳು ಅಟ್ಯಾಕ್ ಮಾಡಲ್ಲ, ಜಾಸ್ತಿಯಾಗಿ ಅಟ್ಯಾಕ್ ಮಾಡಲ್ಲ. ಕೆಲವೊಂದು ಅಟ್ಯಾಕ್ ಮಾಡೋದು, ಯಾಕಂದರೆ ಅದಕ್ಕೆ ಏನಾದರೂ ನೋವಾದರೆ ಅದು ಅಟ್ಯಾಕ್ ಮಾಡೋದು, ಇಲ್ಲಾಂದರೆ ಏನು ಮಾಡಲ್ಲ. ಸೊ ನನ್ನ ಕೈಯಲ್ಲೊಂದು ಇದು ಇದೆ, ಹೊಗೆ ಹಾಕೋದು. ಯಾಕಂದರೆ ಜೇನು ನೊಣಗಳಿಗೆ ನಮ್ಮ ಅಟ್ಯಾಕ್ ನಾವು ತೆಗೆಯುವಾಗ ಜೇನು ಓಡಬೇಕು. ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಈ ಸ್ವಲ್ಪ ಹೊಗೆ ಹಾಕ್ತಿದ್ದೇವೆ. ಯಾಕೆಂದರೆ ಜೇನುನೊಣಗಳು ಅದು ಕೆಳಗೆ ಬ್ಲೂ ಕಲರ್ ಇದಿದ್ದಲ್ಲ, ಸೊ ಅದರ ಒಳಗೆ ಹೋಗುತ್ತೆ. ಸೊ ಬ್ಲೂ ಕಲರ್ದ ಇದು ಏನಂದರೆ ಅದು ಅದರ ಫ್ಯಾಮಿಲಿ ಜೇನುನೊಣದು. ಸೊ ಅದನ್ನು ನಾವು ತೆಗಿಲಿಕ್ಕಿಲ್ಲ. ಈಗ ನಾವು ಸೂಪರ್ ಇಟ್ಟಿದ್ದೇವೆ, ಮೇಲೆ ಒಂದು ಫ್ರೇಮ್ ಇಟ್ಟಿದ್ದೇವೆ. ಸೊ ಅದರಲ್ಲಿ ನಮಗೆ ಜೇನುತುಪ್ಪ ಸಿಗೋದು ನಮಗೆ. ಸೊ ತುಂಬ ಟೈಮ್ ಆಯಿತು. ಸೊ ಅದಕ್ಕೆ ನಾನೀಗ ಇದನ್ನು ತೆಗಿತಿದ್ದೇನೆ. ತೆಗೆಯುವಾಗ ಕೂಡ ತುಂಬಾ ಜಾಗರೂಕತೆಯಿಂದ ನಾವು ತೆಗಿಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಏನಾದರೆ ರಾಣಿಗೆ ಏನಾದರೂ ತೊಂದರೆ ಆದರೆ, ರಾಣಿ ಹೋದರೆ ನಮ್ಮ ಈ ಜೇನು ಪೆಟ್ಟಿಗೆಯಲ್ಲಿದ್ದಂಥ ಫ್ಯಾಮಿಲಿ ಎಲ್ಲ ಹೋಗುತ್ತೆ. ಎಲ್ಲ ಅದರ ಜೇನುಗಳಿದ್ದ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೊರಗೆ ಹೋಗುತ್ತೆ. ಸೊ ಅದಕ್ಕೆ ನಾವು ಜಾಗರೂಕತೆಯಿಂದ ಇದನ್ನು ತೆಗಿಬೇಕಾಗುತ್ತೆ. ಓಕೆ, ನೋಡಿ ಯಾವ ರೀತಿ ತೆಗಿತಿದ್ದಾನಂತ ಇನ್ನಷ್ಟು ಮಾಹಿತಿ ನಿಮಗೆ ಕೊಡ್ತೇನೆ. ಓಕೆ ಗಾಯ್ಸ್.